ವಸೂಲಿ ಹೆಂಗಿರ್ಬೇಕಂದ್ರ ಒಂದು ದುಂಬಿ ಹೂವಿಂದ ಮಕರಂದ ಹಿರ್ಕೊಂಡಂಗಿರ್ಬೇಕಂತ. ಅಂದ್ರೆ ಅವೆರಡು ಸಪೋರ್ಟಿವ್ ಆಗಿರ್ಬೇಕಂತ. ಕೊಡೋರಿಗೆ ಇಷ್ಟ ಇರಬೇಕು, ತಗೊಳ್ಳೋರು ಅವ್ರ ಮೈ ಮನಸ್ಸಿಗೆ ನೋವು ಕೊಡ್ಲಾರ್ದಂಗೆ ತಗೊಳ್ಬೇಕು ಅನ್ನೋದೊಂದು ಹಳೆ ಮಾತು. ನಾವು ಇವತ್ತು ಅಂತ ಒಂದು ಕೊಡು ತಗೊಳ್ಳೋ ಲೇವಾದೇವಿ ಅಂದ್ರೆ ಮೈಕ್ರೋ ಫೈನಾನ್ಸ್ಗಳ ಅದರ ಆಚೆ ಈಚೆ ಅಂತ ಮಾತಾಡಕ್ಕೆ ನಿಮ್ಮ ಮುಂದೆ ಬಂದೀವಿ. ನಮಸ್ಕಾರ ಬಂಧುಗಳೇ, ದೃಶ್ಯವೇದಿ ಚಾನಲ್ಗೆ ಸುಸ್ವಾಗತ. ಈಗ ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಏನ್ ಅನ್ನೋದಾದ್ರೆ, ಇವು ಒಂದು ಲೇವಾದೇವಿ ಸಂಘಗಳು. ಓನ್ಲಿ ಒಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇಷ್ಟಿದ್ರನ ಲೋನ್ ಕೊಟ್ಬಿಡ್ತಾರ. ಅವರು ಸ್ವಲ್ಪ ಹೆಚ್ಚು ಅನ್ನುವಷ್ಟು ಇಂಟ್ರೆಸ್ಟ್ ತಗೊಂತಾರ. ಅವ್ರ ಎಲ್ಲಾ ವಿಷಯಗಳನ್ನ ಹೇಳ್ತಾರ. ಅಂದ್ರೆ ನಾವು ವಸೂಲಿ ಹೆಂಗ್ ಮಾಡ್ತೀವಿ, ನಮ್ದು ಉದ್ದೇಶ ಯಾವ ರೀತಿ ಇರ್ತೈತಿ, ನಾವು ಹೆಂಗ್ ವಸೂಲಿ ಮಾಡ್ತೀವಿ, ಯಾವ ವಾರ ಇರ್ತೈತಿ, ನೀವು ಆ ವಾರ ಕೊಡ್ಲೇಬೇಕು ಅಂತ ಇವ್ರಿಗೆಲ್ಲ ಅವರು ತಿಳಿಸಿ ಹೇಳ್ತಾರೆ. ದುಡ್ಡು ಬೇಕಾದಂತ ವ್ಯಕ್ತಿಗಳು ಇಲ್ಲ ರೀ, ನೀವು ನಮ್ಮ ಮನೆಗೆ ಬರ್ಷ ಕೊಡಂಗಿಲ್ಲ, ನಿಮ್ಮನ್ನು ನಾನಾ ತಮ್ಮಂದ್ ಕಟ್ತೀನಿ ರೀ ಅಂತೇಳಿ ಅವ್ರಿಗೆ ಒಳ್ಳೆ ಮಾತು ಹೇಳಿ ಇವರು ತೊಗೊಂಬಂದಿರ್ತಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಆ ಕಂಪ್ನಿಯವರು 10 ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡಿಸ್ಕೊಂಡಿರ್ತಾರೆ. ಇಷ್ಟೆಲ್ಲ ಕಂಡೀಷನ್ ಇದ್ರೂ ಜನ ಅಲ್ಲೇ ಯಾಕೆ ಹೋಗ್ತಾರೆ ಅಂದ್ರೆ, ಈ ನಮ್ಮ ಗೋರ್ಮೆಂಟ್ ಬ್ಯಾಂಕ್ಗಳು ಯಾವ ಥರ ಡಾಕ್ಯುಮೆಂಟ್ ಕೇಳ್ತಾವಂದ್ರೆ ಅದ್ರ ಆಸುಪಾಸು ಯಾರು ಸುಳಿಯೋಕ್ಕಾಗೋದಿಲ್ಲ. ಇದ್ರ ಲಾಭನ ಇಂಥ ಫೈನಾನ್ಸ್ ಕಂಪ್ನಿಗಳು ಪಡಿತಿರ್ತಾವೆ. ಇಂಥ ಒಂದು ವೀಕ್ ಪಾಯಿಂಟ್ಗಳನ್ನು ನಮ್ಮ ಬಂಡವಾಳಶಾಹಿಗಳು ಹೆಂಗೆ ಲಾಭ ಪಡಿತಾರೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್. ಈ ನಮ್ಮ ಪ್ರಾಣೇಶ್ ಅವರು ಒಂದು ಜೋಕ್ ಐತಿ. ಆ ಜೋಕ್ ಏನಂತಂದ್ರೆ, ಒಬ್ಬ ಚೈನಾ ವ್ಯಕ್ತಿ, ಒಬ್ಬ ಬಂಡವಾಳಶಾಹಿ ಇಬ್ರು ಒಂದು ಟ್ರೈನ್ಯಾಗ ಹೋಗ್ತಿರ್ತಾರೆ. ಆ ಚೈನಾ ವ್ಯಕ್ತಿ ಗಲ್ಲದ ಮೇಲೆ ಒಂದು ನೊಣ ಬಂದು ಕುಂದಿರ್ತೈತಿ. ಅವ ಪಟ್ಟನ ಬಡ್ದು ಅದನ್ನ ಬಾಯಕ್ ಹಾಕೊಂತಾನಂತೆ. ಅದು ಎದುರಿಗಿದ್ದವಂಗೆ ಗೊತ್ತಾಗ್ಬಿಡ್ತದು, ಓ ಇದು ನೊಣವನ್ನ ನಾವು ಮಾರ್ಬೋದು, ನೊಣದಿಂದ ಲಾಭ ತಗೋಬಹುದು ಅಂತ ಹೇಳಿ. ಮುಂದೆ 2 ಕಿಲೋಮೀಟರ್ ಹೋಗುತ್ತಲೇ ಅವನ್ ಗಲ್ಲದ ಮೇಲೆ ಒಂದು ನೊಣ ಬಂದು ಕುಂತಂತ, ಬಂಡವಾಳಶಾಹಿ ಗಲ್ಲದ ಮೇಲೆ. ಅವನ್ ಪಟಕ್ಕನ ಬಡ್ದು ಎಷ್ಟಕ್ಕೆ ತೊಂತಿ ಅಂತ ಕೇಳಿದ್ನಂತ. ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ವಿಷಯನೇ ಬರಂಗಿಲ್ಲ. ಮಾರ್ಕೆಟ್ನಾಗ ಯಾವ್ದು ಮಾರಾಟ ಆಗುತ್ತಲ್ಲ ಅದನ್ನ ಮಾರಕ್ಕೆ ಬಂಡವಾಳಶಾಹಿಗಳು ಇದ್ದೇ ಇರ್ತಾರೆ. ಈ ರೀತಿಯ ಗೌರ್ಮೆಂಟ್ ಒಂದು ವೀಕ್ ಪಾಯಿಂಟ್ಗಳನ್ನ ಜನರಿಂದ ಲಾಭ ತಕ್ಕೊಂತಾರೆ ಇವರು. ಇನ್ನ ಇತ್ತೀಚೆಗೆ ಈ ವಸೂಲಿ ಆಟಗಳು ಸೋಷಿಯಲ್ ಮೀಡಿಯಾದೊಳಗೆ ಹೆಚ್ಚು ಸುದ್ದಿ ಆಗದವು. ಯಾರೋ ಒಬ್ರು ಹೇಳ್ತಾರ, ಬಡವ್ರ ಮನೆಗೆ ವಸೂಲಿಗೆ ಬಂದ್ರ ಬಟ್ಟೆ ಬಿಚ್ಚಿ ಹೊಡ್ರಿ ಅಂತ ಹೇಳ್ತಾರ. ಒಂದು ವೀಕ್ಷಕರ ನೆನಪಿಡಿ, ಇವರು ಯಾರು ನಮ್ಮನ್ನ ಸಹಾಯ ಮಾಡೋದಿಲ್ಲ. ಇನ್ನು ಮುಂದೆ ಬಂದ್ರೆ ಬಟ್ಟೆ ಬಿಚ್ಚಿ ಹೊಡಿರಿ, ಬಟ್ಟೆ ಬಿಚ್ಚಿ ನೋಡೋಣ ಅದೇನಾಗತ್ತೆ ಅಂತ ಹೇಳಿ. ಬಡವ್ರ ಮನೆಗೆ ವಸೂಲಿಗೆ ಅಂತ ಹೋದ್ರೆ ಅವ್ರನ್ನ ಬಟ್ಟೆ ಬಿಚ್ಚಿ ಹೊಡಿಬೇಕಂತೆ ಬಂಧುಗಳೇ. ಸರ್, ವಸೂಲಿಗೆ ಬಂದವ್ರು ಅದಾರಲ್ಲ ಅವರು ಕೂಡ ಬಡವ್ರ ಮಕ್ಕಳೇ ಸರ್. ಅಂಬಾನಿ ಮಕ್ಕಳು, ಅದಾನಿ ಮಕ್ಕಳು ಯಾರು ಬರಂಗಿಲ್ಲ ಸರ್. ಅಲ್ಲಿ ಅವರು ಅವ್ರ ಅಪ್ಪಗೆ ಸಹಾಯಕ್ಕೋಸ್ಕರ ದುಡಿಯಾಕ್ ಬಂದಿರ್ತಾರ್ರಿ. ತಾಯಿ ಕಷ್ಟಕ್ಕೆ ಪರಿಹಾರ ಕೊಡ್ಬೇಕಂತನ ದುಡಿಯಾಕ್ ಬಂದಿರ್ತಾರ. ತಂಗಿ ಫೀ ಕಟ್ಬೇಕಂತನ ದುಡಿಯಾಕ್ ಬಂದಿರ್ತಾರ. ಅವ್ರಿಗೂ ಕಂಪ್ನಿ ಒಂದು ರೀತಿ ನೀತಿ ಅಂತ ಹೇಳಿ ಕಳಿಸಿರುತ್ತೆ, ವಸೂಲಿ ಮಾಡ್ಕೊಂಬರ್ರಪ್ಪ, ವಸೂಲಿ ಮಾಡ್ಕೊಂಬಂದ್ರೆ ನಿಮ್ಗೆ ಪೇಮೆಂಟ್ ಅಂತ ಹೇಳಿ. ನೋಡಿ, ಎಲೆ ಅನ್ನೋದು ನಾಲ್ಗಿನ, ಯವ್ವ ಅನ್ನೋದು ನಾಲ್ಗಿನ. ನಾಲ್ಗಿ ನುಡಿ ಸುದ್ದಿದ್ರೆ ಎಲ್ಲವೂ ಸುದ್ದಾಗತ್ತೆ. ನಾನು ಇದ್ರೆ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ತಿಲ್ಲ, ಒಂದು ನೆಡಿ ನುಡಿ ಬಗ್ಗೆ ಹೇಳ್ತಾ ಇದ್ದೀನಿ. ಕೊಡ್ಕೊಳ್ಳಿ ಅವ್ರು ಹೆಂಗಿರ್ಬೇಕು ಹೆಂಗಿರಬಾರ್ದು ಅಂತ ಒಂದು ಸಣ್ಣ ರಿಕ್ವೆಸ್ಟ್ ಅಷ್ಟೇ. ಇರ್ಲಿ, ವಸೂಲಿ ಹುಚ್ಚಾಟಗಳು ಈಗ ಅದು ಸರ್ಕಾರದ ಗಮನಕ್ಕೂ ಬಂದು ಮಾನ್ಯ ಮಂತ್ರಿಗಳು ಅದಕ್ಕೆ ಬಹುಬೇಗ ರೆಸ್ಪಾನ್ಸ್ ಮಾಡ್ಯಾರ. ನೋಡ್ರಿ, ಮೊನ್ನೆ ನಾವು ದೊಡ್ಡ ಕಂಪನಿಗಳು ಏನು ಹಣಕಾಸು ಕೊಡ್ತಾ ಇದ್ರು, ಈಗ ಮೈಕ್ರೋ ಫೈನಾನ್ಸ್ ಅನ್ರಿಕಗ್ನೈಸ್ಡ್ ಅಂದ್ರೆ RBI ಅನ್ರಿಕಗ್ನೈಸ್ಡ್ ಫೈನಾನ್ಸ್ ಕಾರ್ಪೊರೇಷನ್ಗಳದಾವ. ನೀವೆಲ್ಲ ನೋಡ್ತಿರ್ತೀರಿ. ಒಂದು ವಿಶೇಷವಾದ ಕಾನೂನನ್ನ ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ನಾನು ಇಷ್ಟೇ ಹೇಳ್ತೀನಿ, ಮೀಟರ್ ಬಡ್ಡಿ ಜನರ ಶೋಷಣೆಯನ್ನ ಸರ್ಕಾರ ಸಹಿಸೋದಿಲ್ಲ. ಅವ್ರನ್ನ ರಾಜ್ಯ ಸರ್ಕಾರ ಮಟ್ಟ ಹಾಕ್ತದೆ. ಈ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳನ್ನ ಕಟ್ಟುವ ಶಬ್ದಗಳು ನಿಂದಿಸಿದ್ರು ಅವರು. ಈ ಇನ್ಸ್ಟಿಟ್ಯೂಟ್ಗಳದ್ದು ಶೋಷಣೆಗಳ ಪರಾಕಾಷ್ಠ ತಲುಪೈತಿ. ಜನ ಕಂಗಾಲಾಗ್ಯಾರಂತ. ಅತಿ ಹೆಚ್ಚಿನ ಬಡ್ಡಿ ವಸೂಲಿ ಮಾಡೋ ರೀತಿ ಅಮಾನ್ಯವಾಗೈತಿ. ಎಲ್ಲವೂ ಮಿತಿ ಮೀರಿ ಹೋಗೈತಿ. ಎಲ್ಲವೂ ಕಾನೂನು ರೀತಿಯಲ್ಲಿ ಆಗ್ಬೇಕು. ನಾವು ಬೇಕಾದ್ ಮಾಡ್ತೀವಿ ಅನ್ನೋರಿಗೆ ನಮ್ಮ ಸರ್ಕಾರ ತಕ್ಕ ಪಾಠ ಕಲಿಸುತ್ತಂತ ಮಾನ್ಯ ಮಂತ್ರಿಗಳು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟರು. ಗೌರ್ಮೆಂಟ್ ಒಂದು ಬಿಲ್ ತರಕತ್ತಂತ, ಅದು ಮೈಕ್ರೋ ಫೈನಾನ್ಸಿಂಗ್ ರೆಗ್ಯುಲೇಟಿಂಗ್ ಆಕ್ಟ್. ಅಂದ್ರೆ ಇದು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳನ್ನ ಒಂದಿಷ್ಟು ರೆಗ್ಯುಲೇಟ್ ಮಾಡುತ್ತೆ, ಅಂದ್ರೆ ಕಡಿವಾಣ ಹಾಕುತ್ತೆ. ಮುಂದಿನ ಸೆಷನ್ ವರೆಗೂ ಕಾಯಕ್ಕಾಗಲಾರ್ದನ ಸುಗ್ರೀವಾಜ್ಞೆ ತಂದು ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ನಲ್ಲಿ ಇದಕ್ಕೆ ಕಾರ್ಯಾರಂಭ ಮಾಡುತ್ತಂತ ಹೇಳಿ ಮಾನ್ಯ ಮಂತ್ರಿಗಳು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ. ಇಷ್ಟೆಲ್ಲ ಆದ್ರೂ ಸಾಲ ತಗೊಳ್ಳೋದು ವಸೂಲಿ ಮಾಡೋದು ನಿಲ್ಲಲ್ಲ. ಬಟ್ ಈಗಿನ ಬೇಗುದಿ ಬೆಂಕಿ ಮೆತ್ತಗಾಗಿ ತಣ್ಣಗಾಗುತ್ತೆ, ಮತ್ತೆ ಬೇರೆ ರೂಪ ಪಡೆದು ಮುನ್ನೆಲೆಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಂಧುಗಳೇ. ಈ ಭೂಮಿ ಇರೋವರೆಗೂ ಕೊಡ ತಗೊಳ್ಳಿ ಅಂದ್ರೆ ಲೇವಾದೇವಿ ನಿಲ್ಲಲ್ಲ. ಯಾಕಂದ್ರೆ ಯಾರಿಗೆ ಯಾವಾಗ ಯಾವ ರೀತಿ ರಿಕ್ವೈರ್ಮೆಂಟ್ ಬರುತ್ತಾ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದೇ ಒಂದು ಪರಿಹಾರ ಏನಪ್ಪಾ ಅಂತಂದ್ರೆ, ಸಾಲ ತಗೊಳ್ಳೋರು ಕೊಡೋರು ನಡುವೆ ಹೊಂದಾಣಿಕೆ ಮುಖ್ಯ ಆಗುತ್ತೆ ಅಂತ ಹೇಳಕ ಇಷ್ಟಪಡ್ತೀನಿ ಬಂಧುಗಳೇ. ಮತ್ತೆ ಸಿಗೋಣ. ವಂದನೆಗಳು.